ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೈ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ ಆ್ಯಂಡ್ ಇವತ್ತು ಲಾಗಿಸ್ಟಿಕ್ ಮ್ಯಾನೇಜ್ಮೆಂಟ್ ಅನ್ನೋ ಟಾಪಿಕ್ನ ನಾನು ಕವರ್ ಮಾಡ್ತೀನಿ. ಓಕೆ, ಲಾಗಿಸ್ಟಿಕ್ ಮ್ಯಾನೇಜ್ಮೆಂಟ್ ಒಂಥರ ಇಂಟ್ರೆಸ್ಟಿಂಗ್ ಟಾಪಿಕ್ಕೆ. ಓಕೆ, ನಿಮಗೆ ಡೇ ಟು ಡೇ ಲೈಫಲ್ಲಿ ನೀವು ಫೇಸ್ ಮಾಡ್ತಾ ಇರ್ತೀರ, ಈ ಥರ ಇದನ್ನೆಲ್ಲ ನೋಡ್ತಾ ಇರ್ತೀರ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ಬುಕ್ ಕಾನ್ಸೆಪ್ಟಿಗೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಲಾಗಿಸ್ಟಿಕ್ ಮ್ಯಾನೇಜ್ಮೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಎಸ್. ಸೊ ಈಗ ಇಲ್ಲಿ ಒಂದು ಕಂಪನಿ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಒಂದು ಕಂಪನಿ ಆ್ಯಂಡ್ ಫೈನಲ್ ಕಸ್ಟಮರ್ಸ್ ಇಲ್ಲಿರ್ತಾರೆ. ಓಕೆ, ಫೈನಲ್ ಕಸ್ಟಮರ್ಸ್ ಇಲ್ಲಿರ್ತಾರೆ. ಸೊ ಇಲ್ಲಿ ಪ್ರೊಡಕ್ಷನ್ ಆಗಬೇಕು, ಇನ್ನು ಪ್ರೊಡಕ್ಷನ್ ಆಗಿಲ್ಲ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ರಾ ಮೆಟೀರಿಯಲ್ಸ್ ಬೇಕು ತಾನೇ ನನಗೆ ಪ್ರೊಡಕ್ಷನ್ ಆಗೋಕ್ಕೆ. ಈ ಕಂಪನಿಗೆ ರಾ ಮೆಟೀರಿಯಲ್ಸ್ ಬೇಕು. ಈಗ ರಾ ಮೆಟೀರಿಯಲ್ಸ್ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಥ್ರೂ ಲಾಗಿಸ್ಟಿಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋಕ್ಕೆ ನಮಗೆ ಲಾಗಿಸ್ಟಿಕ್ ಹೆಲ್ಪ್ ಆಗುತ್ತೆ. ಅಂದರೆ ನನಗೆ ಇಲ್ಲೇನು ಅರ್ಥ ಆಗ್ತಿದೆ, ಸೊ ಇಲ್ಲಿ ಲಾಗಿಸ್ಟಿಕ್ಸ್ ಬೇಕು, ಇಲ್ಲಿ ಲಾಗಿಸ್ಟಿಕ್ಸ್ ಬೇಕು ಅಂತಂದರೆ ಗೂಡ್ಸ್ ಮೂವ್ಮೆಂಟ್ ಮಾಡೋಕ್ಕೆ, ಗೂಡ್ಸ್ ಆರ್ ಮಟೀರಿಯಲ್ಸ್ನ ಮೂವ್ಮೆಂಟ್ ಮಾಡೋಕ್ಕೆ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ನಾವು ಲಾಗಿಸ್ಟಿಕ್ ಹೆಲ್ಪ್ನ ತೊಗೊತೀವಿ. ಸೊ ದಟ್ ಈಸ್ ಕಾಲ್ಡ್ ಅಸ್ ಲಾಗಿಸ್ಟಿಕ್ಸ್ ಅಂತ. ಓಕೆನಾ, ಗೂಡ್ಸ್ನ ಸರ್ವಿಸ್ನ ಕರೆಕ್ಟ್ ಟೈಮಿಗೆ, ಕರೆಕ್ಟ್ ಪರ್ಸನ್ಗೆ, ಕರೆಕ್ಟ್ ಥಿಂಗ್ಸ್ನ ಪ್ರಾಪರಾಗಿ ಏನು ಡ್ಯಾಮೇಜ್ ಆಗದೇ ಇರೋ ರೀತಿನ ರೀಚ್ ಮಾಡ್ಸೋಕ್ಕೆ ನಾವು ಯೂಸ್ ಮಾಡುವಂಥ ಮೋಡ್ನ ನಾವು ಲಾಗಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಎ ಪರ್ಸನ್ ಇರ್ತಾರೆ. ಸೊ ಓಕೆ, ಇವ್ರೇನು ಮಾಡ್ತಾರೆ, ಅಮೆಝಾನಲ್ಲಿ ಏನೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ತಾರೆ. ಈ ಅಮೆಝಾನ್ ಈ ಪ್ರಾಡಕ್ಟ್ ಎಲ್ಲಿಂದ ತಗೊಳ್ತೀವಿ, ಒಂದು ಕಂಪನಿ ಇರುತ್ತೆ. ಸೊ ಇವ್ರೇನು ಮಾಡ್ತಾರೆ, ಅಮೆಝಾನವ್ರಿಗೆ ಕಳಿಸ್ತಾರೆ ಆ ಪ್ರಾಡಕ್ಟ್ನ. ಈ ಅಮೆಝಾನವರು ದೇ ಆ್ಯಕ್ಟ್ ಲೈಕ್ ಅ ಲಾಗಿಸ್ಟಿಕ್ ಥಿಂಗ್. ಓಕೆ, ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಜಸ್ಟ್ ತೊಗೊಂಬಂದು ಹಿಂಗೆ ಡೈರೆಕ್ಟಾಗಿ ಕೊಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 2-3 ಡೇಸ್ ಹಿಡಿಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ನಾವು ಆರ್ಡರ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಅವ್ರು ತೋರಿಸ್ತಾರೆ 2-3 ಡೇಸಲ್ಲಿ ರೀಚ್ ಆಗುತ್ತೆ ಅಂತ ತೋರಿಸ್ತಾರೆ. ಹೌದಾ, ಈ 2-3 ಡೇಸ್ ಏನಾಗ್ತಾ ಇರುತ್ತೆ, ಬರೀ ಒಂದೊಂದು ಸತಿ ಮೇ ಬಿ ಆ ವೆಹಿಕಲಲ್ಲೇ ಇರ್ಬೋದು 1-2-3 ಡೇಸ್. ಬಟ್ ಕೆಲವೊಂದು ಸತಿ ನಾವು ಭಾಳ ಅಮೆಝಾನ್ ಆರ್ಡರ್ಸಲ್ಲಿ ನಾವು ಆರ್ಡರ್ಸ್ನ ಟ್ರ್ಯಾಕ್ ಮಾಡಿದರೆ ಅಲ್ಲೇನು ಹೇಳುತ್ತೆ, ಅಮೆಝಾನ್ ಈ ಫೆಸಿಲಿಟಿಯಲ್ಲಿ, ಈ ಸ್ಟೋರೇಜ್ ಇಲ್ಲಿ ವೇರ್ ಹೌಸಲ್ಲಿದೆ, ಅಮೆಝಾನ್ ಈ ವೇರ್ ಹೌಸಿಗೆ ಬಂದಿದೆ, ಇವಾಗ ನಿಯರ್ ಬೈ ಯು ಬಂದಿದೆ ಅಂತ ತೋರಿಸ್ತಾರೆ. ಹೌದಾ, ಲೊಕೇಶನ್. ಸೊ ಯಾಕೆ ಅಂತಂದರೆ ಅವ್ರು ದೇ ವಿಲ್ ನಾಟ್ ಓನ್ಲಿ ಪರ್ಫಾರ್ಮ್ ದ ಲಾಗಿಸ್ಟಿಕ್, ಅಂದರೆ ಮೂವ್ಮೆಂಟ್ ಆಫ್ ಗೂಡ್ಸ್ ಅಷ್ಟೇ ಮಾಡೋದಿಲ್ಲ. ಅವ್ರು ಇನ್ನೂ ಏನು ಮಾಡ್ತಾರೆ ಅಂತಂದರೆ, ಅವರು ಆ ಪ್ರಾಡಕ್ಟ್ ಸೇಫ್ ಆಗಿರಬೇಕು ಅಂತಂದು ಅವ್ರದ್ದೇ ಆದಂಥ ಪ್ಯಾಕೇಜಿಂಗ್ ಇರುತ್ತೆ. ಎಸ್, ಅವ್ರದ್ದೇ ಆದ ಒಂದು ವೇರ್ ಹೌಸ್ ಇರುತ್ತೆ. ಸೊ ಅವ್ರು ಆ ವೇರ್ ಹೌಸಿಂದ ಈ ವೇರ್ ಹೌಸ್ಗೆ ಮೂವ್ ಮಾಡ್ತಾ ಇರ್ತಾರೆ ಡೇ ಟು ಡೇ. ಹೌದಾ, ಸೊ ಇದೂ ಒಂದು ಎಕ್ಸಾಂಪಲ್ ಆಫ್ ಲಾಗಿಸ್ಟಿಕ್ಸ್. ಈಗ ನೋಡೋಣ ಲಾಗಿಸ್ಟಿಕ್ಸ್ ಬಗ್ಗೆ ಇವಾಗ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಓಕೆನಾ, ಎಸ್. ಈಗ ಆ 2 ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಇವಾಗ ನಾವು ಏನು ಮಾಡೋಣ ಅಂದರೆ ಲಾಗಿಸ್ಟಿಕ್ ಬಗ್ಗೆ ತಿಳ್ಕೊತಾ ಹೋಗೋಣ. ಲಾಗಿಸ್ಟಿಕ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರಾಸೆಸ್ ಆಫ್ ಪ್ಲಾನಿಂಗ್, ಇಂಪ್ಲಿಮೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಓಕೆನಾ, ಅರ್ಥ ಆಯ್ತಾ? ಸೊ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಅದೊಂದು ಪ್ರಾಸೆಸ್. ಆ ಲಾಗಿಸ್ಟಿಕ್ ಮ್ಯಾನೇಜ್ಮೆಂಟ್ ಇಸ್ ಅ process of planning, implementing, controlling the movement of goods and services from one place to another. ಇದು ಎಕ್ಸಾಂಪಲ್ 1ನಲ್ಲಿ ನಮಗೆ ಅರ್ಥ ಆಯಿತು. ಎಸ್, ಈ ಎಕ್ಸಾಂಪಲಲ್ಲಿ ನಮಗೆ ಅರ್ಥ ಆಯಿತು. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಮೇಂಟೈನಿಂಗ್ ದ ಇನ್ವೆಂಟರಿ. ಮೇಂಟೈನಿಂಗ್ ದ ಇನ್ವೆಂಟರಿ ಅಂದರೆ ನಾನು ಅದೇ ಹೇಳಿದೆ, ಇಲ್ಲಿ ಒಂದು ವೇರ್ ಹೌಸ್ ಮಾಡಿರ್ತಾರೆ. ಡಿಫ್ರೆಂಟ್ ವೇರ್ ಹೌಸಿಂದ ಹೋಗಿ ಬಂದು ಆಮೇಲೆ ಕಸ್ಟಮರ್ಗೆ ರೀಚ್ ಆಗುತ್ತೆ. ಓಕೆ, ಸೊ it involves maintaining the inventory, resources and related information and getting the goods to the right location at the right time and to the right customer. Okay, ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್, it is the key part of supply chain management, SCM. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಅದೊಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಇರುತ್ತೆ ಅಂತ. ಓಕೆ, ಈಗ ಇಲ್ಲಿ ಒಂದು ಲೈಕ್ ಡಯಾಗ್ರಾಮ್ ಅಂದ್ಕೊಳ್ಳಿ. ಸೊ ಇದ್ರೊಳಗೆ ಏನಿರುತ್ತೆ ಅಂತಂದರೆ, ಇಂಟಿಗ್ರೇಷನ್ ಥ್ರೂ ಇನ್ಫಾರ್ಮೇಷನ್ ಫ್ಲೋಸ್ ಆ್ಯಂಡ್ ಕೊಲಾಬ್ರೇಷನ್ಸ್ ಬಿಟ್ವೀನ್ ಸಪ್ಲೈಯರ್ಸ್ ಆ್ಯಂಡ್ ಕಸ್ಟಮರ್ಸ್. ಸಪ್ಲೈಯರ್ಸ್ ಟು ಕಸ್ಟಮರ್ಸ್ ವರೆಗೂ ಏನು ಫ್ಲೋ ಇರುತ್ತೆ ಅಂತ ನಾವು ನೋಡ್ಕೊತ ಹೋಗೋಣ ಇವಾಗ. ಓಕೆನಾ, ಎಸ್. ಇಲ್ಲೇನು ಹೇಳಿದೆ ನಾವು, ಸಪ್ಲೈಯರ್ ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಅವ್ರ ಮಟೀರಿಯಲ್ಸ್ನೆಲ್ಲ ರಿಸೋರ್ಸಸ್ ಪ್ಲಾನಿಂಗ್ ಮಾಡಿಕೊಂಡು, ಪ್ರೊಡಕ್ಷನ್ ಏನೇನು ಮಾಡಬೇಕೋ ಅದೆಲ್ಲ ಮಾಡಿಕೊಂಡು ಅದೆಲ್ಲ ಸಪ್ಲೈಯರ್ಸ್ಗೆ
ಮಾಡ್ತಾರೆ. ಓಕೆನಾ, ಅವೆಲ್ಲ ಏನೇನು ಮಟೀರಿಯಲ್ಸ್ ಬೇಕೋ ಅವ್ರ ಪ್ರೊಡಕ್ಷನ್ಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ತೊಗೊಂಡು ಒಂದು ಮಟೀರಿಯಲ್ಸ್ನ ಪ್ರಾಡಕ್ಟ್ನ ರಾ ಮೆಟೀರಿಯಲ್ಸ್ನ ತೊಗೊತಾರೆ. ಓಕೆನಾ, ಪ್ಲ್ಯಾನ್ ಮಾಡಿ ಇಲ್ಲಿಂದ ಈ ರಾ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಿಗೆ ಅವರು ಮೂವ್ ಮಾಡ್ತಾರೆ ಥ್ರೂ ಲಾಜಿಸ್ಟಿಕ್ಸ್. ಆ ಮಟೀರಿಯಲ್ಸ್ನ ದೇ ವಿಲ್ ಸೆಂಡ್ ಫ್ರಮ್ ಸಪ್ಲೈಯರ್ಸ್ ಟು ಮ್ಯಾನುಫ್ಯಾಕ್ಚರರ್ಸ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಆಯಿತು. ಮ್ಯಾನುಫ್ಯಾಕ್ಚರಿಂಗ್ ಆದ ತಕ್ಷಣ ಈ ಲಾಜಿಸ್ಟಿಕ್ಸ್ ಮುಖಾಂತರನೇ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅವರು ಡಿಸ್ಟ್ರಿಬ್ಯೂಷನ್ ಸೆಂಟರ್ಗೆ ಕಳಿಸ್ತಾರೆ. ಓಕೆ, ಈ ಡಿಸ್ಟ್ರಿಬ್ಯೂಷನ್ ಸೆಂಟರಿಂದ ಅಗೇನ್ ರಿಟೇಲ್ ಸ್ಟೋರ್ಗೆ ಅದು ಹೋಗುತ್ತೆ. ರಿಟೇಲ್ ಸ್ಟೋರ್ಗೆ ಹೋಗುತ್ತೆ ಫಾರ್ ಫರ್ದರ್ ಸೆಲ್ ಮಾಡೋಕ್ಕೆ. ಈ ಫರ್ದರ್ ಸೆಲ್ ಯಾರಿಗೆ ಮಾಡ್ತಾರೆ? ಫೈನಲ್ ಆಗಿ ಕನ್ಸ್ಯೂಮರ್ಸಿಗೆ ಮಾಡ್ತಾರೆ. ದಿಸ್ ಇಸ್ ದ ಫೈನಲ್ ಸೇಲ್. ಇವರು ಫೈನಲ್ ಸೇಲ್ ಮಾಡಿ ಇವರೇ ಕನ್ಸ್ಯೂಮ್ ಮಾಡ್ತಾರೆ ಕಸ್ಟಮರ್ಸ್. ಓಕೆನಾ, ನಂತರ ಈ ಕಸ್ಟಮರ್ಸ್ ಇವ್ರು ರಿಟೇಲ್ ಸ್ಟೋರ್ಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವರಿಗೆ ಅಗೇನ್ ಅವ್ರು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಕಸ್ಟಮರ್ಸ್ ರೆಸ್ಪಾನ್ಸ್ ಹೆಂಗಿದೆ, ರಿವ್ಯೂಸ್ ಹೆಂಗಿದೆ, ಅವ್ರ ಪ್ರಾಡಕ್ಟ್ ಸ್ಯಾಟಿಸ್ಫೈ ಆಗಿದೆನಾ, ಸೊ ಡಿಮಾಂಡ್ ಹೆಂಗಿದೆ, ಸೊ ನೀವು ಡಿಮಾಂಡಿಗೆ ತಕ್ಕಂತೆ ಅವ್ರು ಸಪ್ಲೈ ಮಾಡಬೇಕು. ಎಸ್ ಅವ್ರನು. ಸೊ ಆ ಡಿಮಾಂಡಿಗೆ ತಕ್ಕಂತೆ ಸಪ್ಲೈ ಮಾಡೋಕ್ಕೆ ಅವರು ರಿವ್ಯೂಸ್ ಕೊಡ್ತಾರೆ. ಯಾರು? ರಿಟೇಲ್ ಸ್ಟೋರ್ಸ್ ಅವರು ರಿವ್ಯೂಸ್ ಕೊಡ್ತಾರೆ. ಸೊ ಕಸ್ಟಮರ್ ರೆಸ್ಪಾನ್ಸ್ ಬೇಸ್ಡ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಮರ್ಕೆಂಟೈಸ್ಡ್ ಆರ್ಡರಿಂಗ್ ಸಿಸ್ಟಮ್ ಹೇಳಿದ್ನಲ್ಲ, ಆ ಕಸ್ಟಮರ್ಸ್ ರಿವ್ಯೂಸ್ ತೊಗೊಂಡ್ಬಿಟ್ಟು ಡಿಮಾಂಡ್ ಹೆಂಗಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆನಾ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಾ, ಪ್ರತಿಯೊಂದು ಇವರು ರಿಟೇಲ್ ಸ್ಟೋರ್ಸ್ ಅವರು ಅಗೇನ್ ಇನ್ಫಾರ್ಮೇಷನ್ ಇಲ್ಲಿ ಪ್ಲಾನಿಂಗ್ ಯೂನಿಟಿಗೆ ಕೊಡ್ತಾರೆ. ಅಗೇನ್ ಪ್ಲಾನಿಂಗ್ ಯೂನಿಟ್ ಅವರು ಮತ್ತೆ ಮೆಟೀರಿಯಲ್ಸ್ ಯಾವ ಥರ ಪ್ಲಾನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕಂತ ಇವರೆಲ್ಲ ಪ್ಲಾನ್ ಮಾಡಿಬಿಟ್ಟು ಅಗೇನ್ ದ ಪ್ರಾಸೆಸ್ ಕಂಟಿನ್ಯೂಸ್. ಅರ್ಥ ಆಗಿದೆ ಅನ್ಕೊತೀನಿ. ಸಪ್ಲೈಯರ್ಸ್ ರಾ ಮೆಟೀರಿಯಲ್ಸ್ ಸೆಂಡ್ ಮಾಡ್ತಾರೆ, ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಚಾನಲ್ಗೆ ಹೋಗುತ್ತೆ, ಡಿಸ್ಟ್ರಿಬ್ಯೂಷನ್ ಚಾನಲ್ ಥ್ರೂ ಲಾಜಿಸ್ಟಿಕ್ಸ್ ರಿಟೇಲ್ ಸ್ಟೋರ್ಸಿಗೆ ಹೋಗುತ್ತೆ ಆಮೇಲೆ ಕಸ್ಟಮರ್ಸ್ ರಿವ್ಯೂ ತೊಗೊಂಡ್ಬಿಟ್ಟು ಮತ್ತೆ ಇವ್ರು ಹೇಳ್ತಾರೆ, ಮತ್ತು ಅಗೇನ್ ಅಕಾರ್ಡಿಂಗ್ ಟು ದಟ್ ಪ್ಲಾನಿಂಗ್ ಆಗುತ್ತೆ. ಪ್ಲಾನಿಂಗ್ ಆಗಿ ಮತ್ತು ಅಗೇನ್ ಪ್ರೊಟೆಕ್ಷನ್ ರಾ ಮೆಟೀರಿಯಲ್ಸ್ ಎಲ್ಲ ಮತ್ತೆ ಪ್ರಾಸೆಸ್ ಕಂಟಿನ್ಯೂಸ್. ಐ ಹೋಪ್ ಈ ಪ್ರಾಸೆಸ್ ಏನಿದೆ ಅಲ್ಲ ಅದೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ ನಿಮಗೆ. ಎಸ್, ಸೊ ನೆಕ್ಸ್ಟ್ ಆ್ಯಂಡ್ ಇನ್ನೊಂದು SCM ಅನ್ನೋ ವರ್ಡ್ ಯೂಸ್ ಮಾಡಿದೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿದೆ. ಸೊ ಅದ್ರ ಮೀನಿಂಗ್ ಏನು ಅಂದರೆ ಫ್ರಮ್ ಸಪ್ಲೈಯರ್ಸ್ ಟು ಕನ್ಸ್ಯೂಮರ್ಸ್ ಅದು ಏನೇನು ಪ್ರಾಸೆಸ್ ನಡೆಯುತ್ತಲ್ವ, ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಇಲ್ಲಿಂದ ಬರೋವರೆಗೂ ಏನೇನು ಪ್ರಾಸೆಸ್ ನಡೆಯುತ್ತಲ್ವ, ದಟ್ ಈಸ್ ಕಾಲ್ಡ್ ಅ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಓಕೆನಾ, SCM ಅಂತಂದರೆ ಅದೇ. ಓಕೆ, ನೆಕ್ಸ್ಟ್ ದ ಮೇನ್ ಆಕ್ಟಿವಿಟೀಸ್ ಕವರ್ಡ್ ಅಂಡರ್ ದ ಸ್ಕೋಪ್ ಆಫ್ SCM ಆರ್ ಆಸ್ ಫಾಲೋಸ್. SCM ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಅವ್ರು ಏನೇನು ಮೇನ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪ್ಲಾನಿಂಗ್. ಹೌದಾ, ಅವ್ರು ಏನು ಮಾಡ್ತಾರೆ, ಡಿಮ್ಯಾಂಡ್ ಹೆಂಗಿದೆ, ಕಸ್ಟಮರ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆನಾ, ಅದಕ್ಕೆ ತಕ್ಕಂತೆ ನಮ್ಮ ಸಪ್ಲೈ ಇದೆನಾ, ಇನ್ ಕೇಸ್ ನಮ್ಮ ಪ್ರೊಡಕ್ಷನ್ ಕಡಿಮೆ ಆಗಿದ್ರೆ ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಹೆಂಗೆ ಇನ್ಕ್ರೀಸ್ ಮಾಡಬೇಕು, ಸೊ ದಟ್ ಕಸ್ಟಮರ್ಸಿಗೆ ರೀಚ್ ಆಗೋ ಹಾಗೆ. ಓಕೆ, ಅದನ್ನು ಆ ಆ್ಯಕ್ಟಿವಿಟೀಸ್ ಮೇನ್ ಆ್ಯಕ್ಟಿವಿಟೀಸ್ ಯೂಸ್ ಮಾಡ್ತಾರೆ. ಸೊ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಸೋರ್ಸಿಂಗ್ ಆಫ್ ಮರ್ಕೆಂಟೈಸ್. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ನಾವು ಮಟೀರಿಯಲ್ಸ್ ತೊಗೋಬೇಕು, ಮಟೀರಿಯಲ್ಸ್ ಸಿಗಬೇಕು. ಸೊ ಯಾವ ಮಟೀರಿಯಲ್ಸ್ ತೊಗೋಬೇಕು, ಎಲ್ಲಿಂದ ಆ ಮಟೀರಿಯಲ್ಸ್ನ ತೊಗೋಬೇಕು, ಓಕೆ, ಕ್ವಾಲಿಟಿ ಚೆನ್ನಾಗಿದೆನಾ, ಓಕೆ, ಪ್ರತಿಯೊಂದು ಆ ಥರದ್ದು ಆ ಥರನೂ ಇವರು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಒನ್ ಆಫ್ ದ ಮೇನ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೊ ಇವಾಗ ಸ್ಟಾಕ್ ಬಂತು, ಇವಾಗ ಸ್ಟಾಕ್ ಕೆಲವೊಂದು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ, ಕೆಲವೊಂದು ರಾ ಮೆಟೀರಿಯಲ್ಸ್ ಹಾಗೆ ಉಳ್ಕೊಂಡಿದೆ ಸ್ಟಾಕ್, ಆ್ಯಂಡ್ ಪ್ರಾಡಕ್ಟ್ ರೆಡಿ ಆದಮೇಲೆ ಕೆಲವೊಂದು ಸ್ಟಾಕ್ ಉಳ್ಕೊಂಡಿದೆ. ಅದನ್ನು ಯಾವ ಥರ ಫಾರ್ ಎಕ್ಸಾಂಪಲ್ ಒಂದು ವೇರ್ ಹೌಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಆ ಥರ ಮ್ಯಾನೇಜ್ಮೆಂಟ್, ಅದನ್ನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮೇನ್ ಆ್ಯಕ್ಟಿವಿಟಿ. ಓಕೆ, ಲಾಜಿಸ್ಟಿಕ್ಸ್ ನಾನು ಇಷ್ಟೊತ್ತು ಅದನ್ನೇ ಹೇಳಿದೆ, ಟ್ರಾನ್ಸ್ಪೋರ್ಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆಗಿರ್ಬೋದು, ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಆಗಿರ್ಬೋದು, ಅದನ್ನು ಒಂದು ಮೇನ್ ಆ್ಯಕ್ಟಿವಿಟಿ SCMದು. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಿದ್ದೆ, ಲಾಜಿಸ್ಟಿಕ್ಸ್ ಇಸ್ ಅ ಪಾರ್ಟ್ ಆಫ್ SCM. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಒನ್ ಆಫ್ ದ ಪಾರ್ಟ್ ಲಾಜಿಸ್ಟಿಕ್ಸ್ ಅಂತ. ಓಕೆ, ವೆಂಡರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಪ್ಲೈಯರ್ಸ್, ವೆಂಡರ್ಸ್ ಇಸ್ ನಥಿಂಗ್ ಬಟ್ ಸಪ್ಲೈಯರ್ಸ್. ಈ ವೆಂಡರ್ಸ್ ಏನು ಮಾಡ್ತಾರೆ, ನಾನು ಕರ್ನಾಟಕದಲ್ಲಿ ಏನೋ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಅಂದ್ಕೊಳ್ಳಿ, ನಾನಿವಾಗ ತೆಲಂಗಾಣಗೆ ಗೂಡ್ಸ್ನ ಸೆಲ್ ಮಾಡಬೇಕು. ಸೊ ಆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಅವರಿಗೆ ಇವಾಗ ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಬರಬೇಕು ಅಂದರೆ ಹೆಂಗೆ ಏನು, ಅದೆಲ್ಲ ಪ್ರತಿಯೊಂದೂ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ. ಅದು ಒನ್ ಆಫ್ ದ ಮೇನ್ ಆ್ಯಕ್ಟಿವಿಟಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಆ್ಯಂಡ್ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸಾಂಪಲ್ಸ್ ಬಂದುಬಿಟ್ಟು ವಾಲ್ಮಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ಸ್ ಆಗಿರ್ಬೋದು. ಓಕೆ, ಅದೆಲ್ಲ. ನೆಕ್ಸ್ಟ್ ಲಾಜಿಸ್ಟಿಕ್ಸ್ ಆ್ಯನ್ ಇಂಟರ್ನಲ್ ಪಾರ್ಟ್ ಆಫ್ SCM. ನಾನು ಆವಾಗಲೇ ಹೇಳಿದೆ, ಲಾಜಿಸ್ಟಿಕ್ಸ್ ಏನಂದರೆ ಒನ್ ಆಫ್ ದ ಪಾರ್ಟ್, ಇಂಟರ್ನಲ್ ಪಾರ್ಟ್ ಆಫ್ SCM ಅಂತ. ಓಕೆ, ಏನು ಲಾಜಿಸ್ಟಿಕ್ಸ್ ಅ ಪಾರ್ಟ್ ಆಫ್ SCM ವಿಚ್ ಪ್ಲಾನ್ಸ್
implement and controls the efficient and effective movement and storage of goods and services from the point of origin to point of consumptions to meet the demands of customers ಅಂತ. ಸೊ ನಾನು ಹೇಳಿದ್ನಲ್ಲ ಇಲ್ಲಿ ಅಮೆಝಾನ್ ಇರುತ್ತೆ, ಇವ್ರು ಲಾಗಿಸ್ಟಿಕ್ಸ್ ಅಂತಲೇ ಅಂದ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ಅಮೆಝಾನ್ ಇಸ್ ಅ ಲಾಗಿಸ್ಟಿಕ್ ಕಂಪನಿ ಅಂದ್ಕೊಳ್ಳಿ. ಇಲ್ಲೇನಾಗುತ್ತೆ, ಇವರಿಂದ ಗೂಡ್ಸ್ ತೊಗೊಂಡು ಇಲ್ಲೊಂದು ಸ್ವಲ್ಪ ದಿವಸ ಇವರಿಂದ ಗೂಡ್ಸ್ ತೊಗೊಂಡು ಇಲ್ಲೊಂದು ಸ್ವಲ್ಪ ದಿವಸ ಇಲ್ಲಿ ವೇರ್ಹೌಸ್, ಈ ಒನ್ ಡೇ ಈ ವೇರ್ಹೌಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿ ಈ ವೇರ್ಹೌಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಲ್ಲಿ ಮೂವ್ ಮಾಡಿ ಫೈನಲ್ ಕನ್ಸ್ಯೂಮರ್ಸಿಗೆ ಆ ಪ್ರಾಡಕ್ಟ್ನ ರೀಚ್ ಮಾಡಿಸ್ತಾರೆ. ಹೌದಾ? ಸೊ ಇಲ್ಲಿನೂ ಅದೇ ಹೇಳ್ತಿರೋದು. ಲಾಗಿಸ್ಟಿಕ್ಸ್ ಇಸ್ ಅ ಪಾರ್ಟ್ ಆಫ್ SCM ವಿಚ್ ಪ್ಲಾನ್ಸ್, ಇಂಪ್ಲಿಮೆಂಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಮೂಮೆಂಟ್ ಆ್ಯಂಡ್ ಸ್ಟೋರೇಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹೌದಾ? ಅದೇನು ಡ್ಯಾಮೇಜ್ ಆಗಲಿರೋದು. ಫಾರ್ ಎಕ್ಸಾಂಪಲ್, ನೀವು ಅಮೆಝಾನ್ ಪಾರ್ಸಲ್ಸ್ ಎಲ್ಲ ನೋಡಿದರೆ ಅಥವಾ ಫ್ಲಿಪ್ಕಾರ್ಟ್ ಪಾರ್ಸಲ್ಸ್ ಎಲ್ಲ ನೋಡಿದರೆ ಅವ್ರು ಎಷ್ಟು ನೀಟಾಗಿ ಮಾಡ್ಕೊಂಡು ಬಂದಿರ್ತಾರೆ, ಪ್ಯಾಕಿಂಗ್ ಮಾಡ್ಕೊಂಡು ಬಂದಿರ್ತಾರೆ, ಎಷ್ಟು ಸೇಫಾಗಿ ತೊಗೊಂಬಂದು ನಮಗೆ ರೀಚ್ ಮಾಡಿಸ್ತಾರೆ. ಎಸ್ ಆರ್ ನೋ? ಆ್ಯಂಡ್ ಸಮ್ ಟೈಮ್ಸ್ ಎಸ್ ಡ್ಯಾಮೇಜ್ ಆಗಿರುತ್ತೆ, ಬಟ್ ನಾಟ್ ಆಲ್ವೇಸ್ ಅಲ್ಲ. ಆದಷ್ಟು ಅವರು ಅದನ್ನು ಕರೆಕ್ಟ್ ಪೊಸಿಷನಲ್ಲಿ ಫೈನಲ್ ಕನ್ಸ್ಯೂಮರ್ಸ್ಗೆ ರೀಚ್ ಮಾಡಿಸ್ತಾರೆ. ಹೌದಾ? ಸೊ ಫ್ರಮ್ ಪಾಯಿಂಟ್ ಆಫ್ ಒರಿಜಿನ್ ಅಂದರೆ ಪಾಯಿಂಟ್ ಆಫ್ ಸಪ್ಲೈ ಟು ಪಾಯಿಂಟ್ ಆಫ್ ಕನ್ಸಂಪ್ಷನ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ ಕಸ್ಟಮರ್ಸ್. ಓಕೆ, ನೆಕ್ಸ್ಟ್, logistics is further categorized as inbound logistics and outbound logistics. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಇನ್ಬೌಂಡ್ ಲಾಗಿಸ್ಟಿಕ್ಸ್ ಅಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಬೌಂಡ್ ಲಾಗಿಸ್ಟಿಕ್ಸ್. ಅಂದರೆ ರಾ ಮೆಟೀರಿಯಲ್ಸ್ ತೊಗೊಂಡು ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಬೌಂಡ್ ಲಾಗಿಸ್ಟಿಕ್ಸ್. ಆ್ಯಂಡ್ ಇದು ವಾಪಸ್ ಕಸ್ಟಮರ್ಸ್ಗೆ ರೀಚ್ ಮಾಡ್ಸೋಕ್ಕೆ ಸೆಲ್ ಮಾಡ್ತಾರಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಔಟ್ಬೌಂಡ್ ಲಾಗಿಸ್ಟಿಕ್ಸ್ ಅಂತ. ಸಿ, ಇನ್ಬೌಂಡ್ ಲಾಗಿಸ್ಟಿಕ್ಸ್ ಆರ್ ಇನ್ಪುಟ್ಸ್ ಫ್ರಮ್ ದ ವೆಂಡರ್ಸ್. Outbound logistics are distribution of the products to the final customers. ಓಕೆನಾ? ಸೊ ದಿಸ್ ಇಲ್ಲಿಂದ ಇಲ್ಲಿ ಬರೋದು ಇನ್ಬೌಂಡ್ ಲಾಗಿಸ್ಟಿಕ್ಸ್ ಅಂತಾರೆ. ಇಲ್ಲಿಂದ ಫೈನಲ್ ಕನ್ಸ್ಯೂಮರ್ಸ್ಗೆ ರೀಚ್ ಮಾಡ್ಸೋಕ್ಕೆ ಔಟ್ಬೌಂಡ್ ಲಾಗಿಸ್ಟಿಕ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ಪೋರ್ಟರ್ ವ್ಯಾಲ್ಯೂ ಚೈನ್ ಮಾಡೆಲ್ ಅಂತ. ಸೊ ಪೋರ್ಟರ್ ವ್ಯಾಲ್ಯೂ ಚೈನ್ ಮಾಡೆಲ್ ಅಂದರೆ ಏನು? ಇದು ಇಟ್ ಇಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಒಂದು ಪ್ರೈಮರಿ ಆಕ್ಟಿವಿಟೀಸ್, ಒಂದು ಸೆಕೆಂಡರಿ ಆಕ್ಟಿವಿಟೀಸ್ ಅಂತ ಕರೀತಾರೆ. ಓಕೆ, ಪ್ರೈಮರಿ ಆಕ್ಟಿವಿಟೀಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಇನ್ಬೌಂಡ್ ಲಾಗಿಸ್ಟಿಕ್ಸ್, ಆಪರೇಷನ್ಸ್, ಔಟ್ಬೌಂಡ್ ಲಾಗಿಸ್ಟಿಕ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇದೆಲ್ಲ ಪ್ರೈಮರಿ ಆಕ್ಟಿವಿಟೀಸ್ ಆಗಿರುತ್ತೆ. ಸೆಕೆಂಡರಿ ಆಕ್ಟಿವಿಟೀಸ್ ಬಂದುಬಿಟ್ಟು ಪ್ರೊಕ್ಯೂರ್ಮೆಂಟ್, HRM, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದೆಲ್ಲ ಏನಾಗುತ್ತೆ? ಸೆಕೆಂಡರಿ ಆಕ್ಟಿವಿಟೀಸ್ ಆಗುತ್ತೆ ಇನ್ ಪೋರ್ಟರ್ಸ್ ವ್ಯಾಲ್ಯೂ ಚೈನ್ ಮಾಡೆಲ್. ಓಕೆನಾ? ನೆಕ್ಸ್ಟ್, ಫೀಚರ್ಸ್ ಆಫ್ ಲಾಗಿಸ್ಟಿಕ್ಸ್ ಆ್ಯಂಡ್ SCM. ಲಾಗಿಸ್ಟಿಕ್ಸ್ಗೆ ಮತ್ತು SCMಗೆ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ ಇವಾಗ. ಓಕೆನಾ? ಫಸ್ಟ್ ಒನ್ ಬಂದು ಡಿಮ್ಯಾಂಡ್ ಡ್ರಿವೆನ್ ಆರ್ ರಿಯಲ್ ಟೈಮ್ ಡಿಮ್ಯಾಂಡ್ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಕಸ್ಟಮರ್ಸ್ ಎಷ್ಟು ಡಿಮ್ಯಾಂಡ್ ಇದೆ ಅಲ್ಲ ಕಸ್ಟಮರ್ಸಿಂದ, ಸೊ ಅಷ್ಟು ಕರೆಕ್ಟಾಗಿ ಸಪ್ಲೈ ಮಾಡಬೇಕು ಇವರು. ಓಕೆನಾ? ಲಾಗಿಸ್ಟಿಕ್ಸ್ ಆಗಿರ್ಬೋದು, SCM ಆಗಿರ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಫೀಚರ್ ಅಂತ. ಅಂದರೆ ಆ ಕಸ್ಟಮರ್ಸ್ ಡಿಮ್ಯಾಂಡ್ಗೆ ಇವರು ರೀಚ್ ಮಾಡ್ತಾರೆ, ಕಸ್ಟಮರ್ ಡಿಮ್ಯಾಂಡ್ನ ಸ್ಯಾಟಿಸ್ಫೈ ಮಾಡ್ತಾರೆ. ಸೊ ದಟ್ ಈಸ್ ದ ಒನ್ ಆಫ್ ದ ಮೇನ್ ಫೀಚರ್ಸ್ ಆಫ್ ಲಾಗಿಸ್ಟಿಕ್ಸ್ ಆ್ಯಂಡ್ SCM. ಓಕೆ, ಡಿಮ್ಯಾಂಡ್ ಡ್ರಿವೆನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿಯಲ್ ಟೈಮ್ ಡಿಮ್ಯಾಂಡ್ ಅಂತ. ಓಕೆನಾ? ನೆಕ್ಸ್ಟ್, ಟೆಕ್ನಾಲಜಿ ಡ್ರಿವೆನ್ ಅಂತ. ಇಲ್ಲಿ ಅಕಾರ್ಡಿಂಗ್ ಟು ಟೆಕ್ನಾಲಜಿ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇರಬೇಕು. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಲಾಗಿಸ್ಟಿಕ್ಸ್ ರಿಲೇಟೆಡ್ ತೊಗೊಳ್ಳಿ. ಈಗ ಎಷ್ಟು ಚೇಂಜಸ್ ಬಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ರೋಡ್ ಟ್ರಾನ್ಸ್ಪೋರ್ಟ್ ಆಗಿದೆ, ಆಮೇಲೆ ಏನಂತಾರೆ ಪೋರ್ಟಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ ಗೂಡ್ಸ್ ಎಲ್ಲ. ಹೌದಾ? ಈಗ ನಾನು ಅದು ಬಿಟ್ಟು ನಾನು ಸೈಕಲಲ್ಲೇ ಓಡಿಸ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಅಲ್ಲೇ ಇರ್ತೀನಿ, ಸೈಕಲಲ್ಲೇ ನಾನು ಈ ದೇಶದಿಂದ ಆ ದೇಶದಲ್ಲಿ ರೀಚ್ ಆಗಿಸ್ತೀನಿ ಅಂದ್ರೆ ಆಗುತ್ತಾ? ಇಲ್ಲ. ಅಕಾರ್ಡಿಂಗ್ ಟು ಟೆಕ್ನಾಲಜಿ ಚೇಂಜ್ ಆಗ್ತಾ ಇರಬೇಕು. ಸೊ ಟೆಕ್ನಾಲಜಿಕಲ್ ಡ್ರಿವನ್ ಕೂಡ ಇದು ಫೀಚರ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಅಂತ. ಓಕೆನಾ? ನೆಕ್ಸ್ಟ್, ಸ್ಟ್ರಾಟಜಿಕ್ ಫೋಕಸ್ ಅಂತ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಪೆರಿಷಬಲ್ ಗೂಡ್ಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆನಾ? ಪೆರಿಷಬಲ್ ಗೂಡ್ಸ್ನ ನಾವು ಹೆಂಗೆ ಬೇಕೋ ಹಾಗೆ ಕಳ್ಸೋಕ್ಕಾಗುತ್ತಾ, ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದಕ್ಕೊಂದು ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜಿ ಫೋಕಸ್ ಮಾಡಬೇಕು ನಾವು ಅದ್ರ ಮೇಲೆ. ಓಕೆ, ಈ ಪೆರಿಷಬಲ್ ಗೂಡ್ ಇದೆ, ಇದಕ್ಕೆ ನಾನು ಏನೇನು ಫೆಸಿಲಿಟಿ, ಇವಾಗ ಫಾರ್ ಎಕ್ಸಾಂಪಲ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಕೊಡ್ತಾರೆ. ಸೊ ಅದನ್ನು ಪ್ರೊವೈಡ್ ಮಾಡಿಬಿಟ್ಟು ಹೆಂಗೋ ಕಸ್ಟಮರ್ಸ್ಗೆ ರೀಚ್ ಮಾಡಿಸ್ಬೇಕು. ಸೊ ಅದು ಸ್ಟ್ರಾಟಜಿಕ್ ಫೋಕಸ್ ಅಂತ. ಓಕೆ, ಪಾರ್ಟ್ನರ್ಶಿಪ್ ಅಮೌಂಗ್ ಚಾನಲ್ ಮೆಂಬರ್ಸ್. ಅಂದರೆ ಒಂದು ಚಾನಲ್ ಮೆಂಬರ್ಸ್ ಹತ್ರ ಒಂದು ಹೆಲ್ದಿ ರಿಲೇಷನ್ಶಿಪ್ ಇರಬೇಕು. ಓಕೆನಾ? ಓಕೆ, ಸೊ ದಟ್ ಕಸ್ಟಮರ್ಸಿಗೂ ಬೇಗ ರೀಚ್ ಆಗುತ್ತೆ. ಓಕೆನಾ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಜಾಸ್ತಿಯಾಗಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಅದು
ಒನ್ ಆಫ್ ದ ಫೀಚರ್ಸ್ ಬಗ್ಗೆ ಅವ್ರು ಹೇಳಿದ್ದಾರೆ ಲಾಜಿಸ್ಟಿಕ್ಸ್ ಆ್ಯಂಡ್ SCMದು. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಲಾಜಿಸ್ಟಿಕ್ಸ್ ಅಂದರೆ SCM ಮತ್ತು ಲಾಜಿಸ್ಟಿಕ್ಸ್ ಅಂತ ಏನು ಬೆನಿಫಿಟ್ಟು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಂದ ಲಾಜಿಸ್ಟಿಕ್ಸಿಂದ ಏನು ಬೆನಿಫಿಟ್ ನಮಗೆ? ಎಫಿಷಿಯಂಟ್ ರಿಪ್ಲೆನ್ಷನ್ಮೆಂಟ್ ಆಫ್ ಮರ್ಕೆಂಟೈಸ್. ಓಕೆ, ನಮಗೆ ಯಾವ ಟೈಮಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಬೇಕು ಅಂದ್ಕೊಂಡ್ರೆ ಆ ಟೈಮಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಬರುತ್ತೆ. ಸೊ ಲಾಜಿಸ್ಟಿಕ್ಸ್ ಹೆಲ್ಪಿಂದ, ಹೌದಾ? ಸೊ ಅದು ಎಫಿಷಿಯಂಟ್ ಆಗಿ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ಬೆನಿಫಿಟ್ ನಮಗೆ. ನೆಕ್ಸ್ಟ್ ನ್ಯೂ ಪ್ರಾಡಕ್ಟ್ ಇಂಟ್ರೊಡಕ್ಷನ್ ಅಂತ. ಸೊ ನ್ಯೂ ಪ್ರಾಡಕ್ಟ್ಸ್ ಇಂಟ್ರೊಡಕ್ಷನ್ ಹೇಗಾಗುತ್ತೆ? ಫೈನಲ್ ಕನ್ಸ್ಯೂಮರ್ಸ್ ನಾವು ರಿವ್ಯೂ ತೊಗೊಂಡಿರ್ತೀವಿ ನೋಡಿ. ಸೊ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಅಂತಂದು ನಾವು ಮಾಡ್ಕೊಂಡ್ಬಿಟ್ಟು ನಮಗೆ ನ್ಯೂ ಪ್ರಾಡಕ್ಟ್ ಇಂಟ್ರೊಡಕ್ಷನು ಆಗುತ್ತೆ. ಸೊ ಅದು ಒನ್ ಆಫ್ ದ ಬೆನಿಫಿಟ್. ಇನ್ಕ್ರೀಸ್ಡ್ ವಿಸಿಬಿಲಿಟಿ ಆಫ್ ಇನ್ವೆಂಟರಿ. ಓಕೆ, ಇವಾಗ ನಾವೇನಾದ್ರು ಅಮೆಝಾನಲ್ಲಿ ಆರ್ಡರ್ ಮಾಡಿದರೆ ನಮಗೆ ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ. ಅಂದರೆ ನಮ್ಮ ಗೂಡ್ಸ್ ಎಲ್ಲಿ ಇರುತ್ತೆ ಏನು ಅಂತ ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಇಷ್ಟ ಅದು ಟ್ರ್ಯಾಕ್ ಮಾಡ್ತಿರ್ತೀನಿ. ದಿನ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂದ್ಕೊಳ್ಳಿ, ನಾನು ಮಾತಿಗೆ ನೋಡ್ತಾ ಇರ್ತೀನಿ, ಟ್ರ್ಯಾಕ್ ಮಾಡ್ತಿರ್ತೀನಿ ಎಲ್ಲಿದೆ ನನ್ನ ಗೂಡ್ಸು ಏನಿದೆ ಅಂತ. ಓಕೆ, ಅದು ಒಂದು ಹೆಲ್ಪ್ ಆಗುತ್ತಲ್ವ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆನಿಫಿಟ್ ಅಲ್ವಾ. ಸೊ ಇನ್ಕ್ರೀಸ್ಡ್ ವಿಸಿಬಿಲಿಟಿ ಆಫ್ ಇನ್ವೆಂಟರಿ. ಓಕೆ, ನನ್ನ ಗೂಡ್ಸ್ ಎಲ್ಲಿದೆ ಅಂತ ನಾನು ಟ್ರ್ಯಾಕ್ ಮಾಡ್ಕೋಬೋದು. ಹಾಗೆ ಹೈಯರ್ ವ್ಯಾಲ್ಯೂ ಅಡಿಷನ್ ಅಂತ. ಓಕೆ, ಈಗ ನಾನು ಮುಂಚೆನೇ ಹೇಳಿದ್ದೆ ಒಂದು ಸ್ವಲ್ಪ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಿಂದ ಕಸ್ಟಮರ್ಸಿಗೆ ರೀಚ್ ಆಗಬೇಕಂದ್ರೆ ಕೆಲವೊಬ್ಬರು ಮಿಡಲ್ ಮೆನ್ಸ್ ಇರ್ತಾರೆ, ಲೈಕ್ ಹೋಲ್ಸೇಲರ್ಸು, ರೀಟೇಲರ್ಸು, ಹಾಗೆ ಮಧ್ಯದಲ್ಲಿ ಬಂದು ಫೈನಲ್ ಆಗಿ ಕಸ್ಟಮರ್ಸಿಗೆ ರೀಚ್ ಆಗುತ್ತೆ. ಬಟ್ ಇದರಿಂದ ಏನಾಗುತ್ತೆ, ಲಾಜಿಸ್ಟಿಕ್ಸ್ ಎಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ಇವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ಮಿಡಲ್ ಮ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು, ಓಕೆ, ಇವಾಗೆಲ್ಲ ಕಾಸ್ಟ್ ಸೇವ್ ಆಗುತ್ತಲ್ಲ, ಇವ್ರಿಗೆ ಕೊಡೋ ಕಮಿಷನ್ ನನಗೆ ಉಳ್ಕೊಳ್ಳುತ್ತೆ. ಎಸ್ ಆರ್ ನೋ? ಸೊ ನಾನು ಲಾಜಿಸ್ಟಿಕ್ಸಿಗೆ ಕೊಟ್ಬಿಟ್ಟು ಇಲ್ಲಿ ರೀಚ್ ಮಾಡಿಸ್ಬಿಡ್ತೀನಿ. ಸೊ ಅದು ಒನ್ ಆಫ್ ದ ಬೆನಿಫಿಟ್ ಅಂತ. ಸೊ ಆವಾಗ ಹೈಯರ್ ವ್ಯಾಲ್ಯೂ ಅಡಿಷನ್ ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಾಸ್ಟ್ ಲೀಡರ್ಶಿಪ್ ಅಂತ. ಓಕೆ, ಇದನ್ನು ಸೇಮ್ ಎಕ್ಸಾಂಪಲೇ ಕೊಡ್ಬೋದು. ಇವರು ನಮಗೆ ಕಟ್ ಆಗಿಬಿಟ್ರೆ, ಎಲಿಮಿನೇಟ್ ಆಗಿಬಿಟ್ರೆ ನನಗೆ ಸ್ವಲ್ಪ ಕಾಸ್ಟ್ ಸೇವಿಂಗ್ಸ್ ಆಗುತ್ತಾ ಇಲ್ವಾ? ಎಸ್ ಆರ್ ನೋ? ಸೊ ಅದಕ್ಕೆ ಕಾಸ್ಟ್ ಲೀಡರ್ಶಿಪ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಓಕೆ, ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ಎಕ್ಸ್ಪ್ಯಾನ್ಷನು ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆನಿಫಿಟ್. ಓಕೆನಾ? ಬಿಸ್ನೆಸ್ ಹೆಂಗೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಲಾಜಿಸ್ಟಿಕ್ಸ್ ನಾವು ಯೂಸ್ ಮಾಡ್ತಿದ್ದೀವಿ ಅಂದರೆ ನನ್ನ ಸ್ಟೇಟ್ ಬಿಟ್ಟು ನಾನು ಬೇರೆ ಸ್ಟೇಟಿಗೂ ನಾನು ಗೂಡ್ಸ್ನ ಮೂವ್ಮೆಂಟ್ ಮಾಡ್ಬೋದು, ಹೌದಾ? ಸೊ ಅವಾಗ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಪ್ರಾಫಿಟಬಿಲಿಟಿ. ಹೌದಾ? ಆಬ್ವಿಯಸ್ಲಿ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಬೆನಿಫಿಟ್ಸ್ ಟು ಎಕನಾಮಿಕಲ್ ಆಗು ಹೆಲ್ಪ್ ಆಗುತ್ತೆ, ಲಾಜಿಸ್ಟಿಕ್ಸಿಂದ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಮಗೆ ಬೆನಿಫಿಟ್ಸ್ ಆಫ್ ಲಾಜಿಸ್ಟಿಕ್ಸ್ ಆ್ಯಂಡ್ SCM ಅಂತ ಹೇಳ್ಬೋದು. ನೆಕ್ಸ್ಟ್, ಕೀ ಟೆಕ್ನಾಲಜೀಸ್ ಇನ್ ಸಪ್ಲೈ ಚೈನಲ್ಲಿ ಒಂದು ಕೆಲವೊಂದು ಕೀ ಟೆಕ್ನಾಲಜೀಸ್ ಇದೆ. ಸೊ ಅದೇನೇನು ಅಂತ ನೋಡೋಣ. ನೆಕ್ಸ್ಟ್ ಫಸ್ಟ್ ಒನ್ ಬಂದ್ಬಿಟ್ಟು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ERP ಅಂತಲೂ ಹೇಳ್ತಾರೆ. ಓಕೆ, ಸೊ ಇದು ಒನ್ ಆಫ್ ದ ಟೆಕ್ನಾಲಜಿ, ಅಂದರೆ ಒಂಥರ ಸಾಫ್ಟ್ವೇರ್. ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಅಕೌಂಟಿಂಗ್ ರಿಲೇಟೆಡ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ರಿಲೇಟೆಡ್ ಆಗಿರ್ಬೋದು, ಅವ್ರ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಈ ERP ಟೆಕ್ನಾಲಜಿಯಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಕೋಡ್. ಸೊ ಅದನ್ನು RFID ಅಂತಲೂ ಕರೀತಾರೆ. ಓಕೆ, ಸೊ ಇದು ಒಂಥರ ಟ್ಯಾಗ್ ಇದ್ದಂಗೆ. ಓಕೆ, ಇದು ಪ್ರಾಡಕ್ಟಿಗೆ ಸ್ಟಿಕ್ ಮಾಡಿರ್ತಾರೆ. ಸೊ ಇದು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ಓಕೆನಾ? RFIDನ ಪ್ರಾಡಕ್ಟ್ ಡೀಟೇಲ್ಸ್ ಕೊಡುತ್ತೆ. ಇಟ್ ಈಸ್ ಸಿಮಿಲರ್ ಟು ಬಾರ್ಕೋಡ್, ಬಟ್ ಬಾರ್ಕೋಡ್ ಅಲ್ಲ, ಅದು ಬಾರ್ಕೋಡ್ ರೀಡರ್ ಇಸ್ ಡಿಫ್ರೆಂಟ್. ಇಂಡಿಯಾದಲ್ಲಿ ನಾವು ಜಾಸ್ತಿ ಬಾರ್ಕೋಡ್ ರೀಡರ್ ಯೂಸ್ ಮಾಡ್ತೀವಿ, ಬಟ್ ಬೇರೆ ಕಂಟ್ರೀಸಲ್ಲಿ, ಕೆಲವೊಂದು ಕಂಟ್ರೀಸಲ್ಲಿ ನಾವು ಇದು RFID ಯೂಸ್ ಮಾಡ್ತಾರೆ, RFID ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಓಕೆ, ಇದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇಟ್ ಈಸ್ ಲೈಕ್ ಟ್ಯಾಗ್, ಅಲ್ಲಿ ಒಂದು ಚಿಪ್ ಇರುತ್ತೆ ಆ್ಯಂಡ್ ಆ್ಯಂಟನಾ ಇರುತ್ತೆ. ಸೊ ಅದರಿಂದ ಅದು ಮಾಡಿರ್ತಾರೆ. ಓಕೆನಾ? ನೆಕ್ಸ್ಟ್ ಬಾರ್ಕೋಡಿಂಗ್ ಟೆಕ್ನಾಲಜಿ. ಸೊ ಬಾರ್ಕೋಡಿಂಗ್ ಟೆಕ್ನಾಲಜಿ ಯೂಶಲಿ ನಮಗೆ ಗೊತ್ತಿರುತ್ತೆ, ನಾವು ಯೂಸ್ ಮಾಡ್ತೀವಿ. ಇವಾಗ ಯಾವುದೇ ಪ್ರಾಡಕ್ಟ್ ನಾವು ನೋಡಿದ್ರೂ ನಮಗೆ ಬಾರ್ಕೋಡ್ ರೀಡಿಂಗ್ ಇರುತ್ತೆ. ಎಸ್ ಆರ್ ನೋ? ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ನಾವು ಬಾರ್ಕೋಡ್ ರೀಡಿಂಗ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಅ ಅಡ್ವಾನ್ಸ್ಡ್ ಟೈಪ್ ಆಫ್ RFID. ಓಕೆನಾ? ನೆಕ್ಸ್ಟ್ ಇಂಟರ್ನೆಟ್ ಬೇಸ್ಡ್ ಟೆಕ್ನಾಲಜೀಸ್. ಓಕೆ, ಇಂಟರ್ನೆಟ್ ಬೇಸ್ಡ್ ಟೆಕ್ನಾಲಜೀಸಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಜಿಯೋ ಇರುತ್ತಲ್ವ, ಅಜಿಯೋ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಂಡ್ ಟ್ರೆಂಡ್ಸ್ ಅಜಿಯೋ ಎರಡೂ ಒಂದೇ ತಾನೆ. ಅಜಿಯೋ ಇಸ್ ಆನ್ಲೈನ್ ಶಾಪಿಂಗ್, ಟ್ರೆಂಡ್ಸ್ ಅಂದರೆ ನಾವು ಅಲ್ಲೇ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೋಬೇಕು, ಹೌದಾ? ಇಲ್ಲ, ಅಜಿಯೋನಲ್ಲಿ ನಾವು ನಾರ್ಮಲ್ ಟ್ರೆಂಡ್ಸಲ್ಲಿ ನಾವು ಕಂಪೇರ್ ಮಾಡಿದರೆ ನಮಗೆ ರೇಟ್ಸ್ ಕಮ್ಮಿ ಇರುತ್ತೆ ಕಂಪೇರ್ ಟು ದಟ್.
ಸೊ ಅದಕ್ಕೆ ಇದು ಇಂಟರ್ನೆಟ್ ಬೇಸ್ಡ್ ಟೆಕ್ನಾಲಜಿ ಇದು ಒಂದು ಅಜಿಯೋ ಅನ್ನೋದು, ಓಕೆನಾ. ಆ್ಯಂಡ್ ಝಾರಾ ಆಗಿರ್ಬೋದು, ಅದೂ ಅಷ್ಟೇ ಬ್ರ್ಯಾಂಡ್ಸ್, ಓಕೆ. ಸೊ ಇದರಿಂದ ಏನಾಗುತ್ತೆ, ಕಾಸ್ಟ್ ಕಮ್ಮಿ ಇರುತ್ತೆ, ಓಕೆ. ಕಾಸ್ಟ್ ಕಮ್ಮಿ ಇದ್ಕೊಂಡು ಅವರು ರೀಚ್ ಜಾಸ್ತಿ ಇರುತ್ತೆ, ಕಸ್ಟಮರ್ಸ್ ರೀಚ್ ಜಾಸ್ತಿ ಇರುತ್ತೆ ಅಂತ, ಓಕೆನಾ. ಅದೊಂದು ವ್ಯಾಲ್ಯೂ ಕೂಡ ಆ್ಯಡ್ ಮಾಡುತ್ತೆ ಬಿಸ್ನೆಸ್ಸಿಗೆ ಅಂತ, ಓಕೆ. ನೆಕ್ಸ್ಟ್ ಅದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ GPS. ಸೊ GPS ಹೆಂಗೆ ಇಟ್ ಈಸ್ ಅ ಕೀ ಟೆಕ್ನಾಲಜಿ ಫಾರ್ ಸಪ್ಲೈ ಚೈನ್ ಅಂದರೆ ನಾನು ಆವಾಗಲೇ ಹೇಳಿದೆ. ಸೊ ಕೆಲವೊಬ್ಬರು ನಂತರ ಇರೋರು ಪ್ರಾಡಕ್ಟ್ನ ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಎಲ್ಲಿದೆ ಏನಿದೆ ಅಂತಂದು ನಾವು ನೋಡ್ತೀವಿ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಥ್ರೂ GPS. ಸೊ ಇದು ಒಂದು ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ ಸಪ್ಲೈ ಚೈನಲ್ಲಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ ಈ ಪ್ಲೇಸಿಂದ ಈ ಪ್ಲೇಸಿಗೆ ಬಂದಿದೆ, ಓಕೆ ನನಗೆ ಇವತ್ತು ಡೆಲಿವರಿ ಪ್ರಾಡಕ್ಟ್ ಡೆಲಿವರಿ ಬರುತ್ತೆ, ಅವೆಲ್ಲ ಗೊತ್ತಾಗುತ್ತೆ ಥ್ರೂ GPS, ಓಕೆ. ಡಾಟಾ ಮೈನಿಂಗ್ ಆ್ಯಂಡ್ ಡಾಟಾ ವೇರ್ ಹೌಸಿಂಗ್, ಓಕೆ. ಡಾಟಾ ಮೈನಿಂಗ್ ಆ್ಯಂಡ್ ಡಾಟಾ ವೇರ್ ಹೌಸಿಂಗ್ ಅಂದರೆ ಸೊ ಏನೇನು ಟ್ರೆಂಡ್ಸ್ ನಡೀತಾ ಇದೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟ್ರೆಂಡ್ಸ್ ಏನು ನಡೀತಿದೆ ಅದ್ರ ಪ್ರಕಾರ ಇವರು ಮೇನ್ಲಿ ರೀಟೇಲರ್ಸ್ ಫೋಕಸ್ ಮಾಡ್ತಾರೆ ಕಸ್ಟಮರ್ಸ್ ಮೇಲೆ. ಬಿಕಾಸ್ ಅವ್ರಿಗೆ ತಾನೇ ಫೈನಲ್ ಕನ್ಸ್ಯೂಮರ್ಸ್ಗೆ ಅವರು ಸೆಲ್ ಮಾಡ್ತಾರೆ, ಅದರಿಂದ ಅವ್ರು ರಿವ್ಯೂಸ್ ತೊಗೊತಾರೆ. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆಲ್ಲ ಹೇಳ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ, ಎಸ್ ಆರ್ ನೋ. ಸೊ ಡಾಟಾ ಮೈನಿಂಗ್ ಆ್ಯಂಡ್ ಡಾಟಾ ವೇರ್ ಹೌಸಿಂಗ್ ಅಂದರೆ ಇಟ್ ಈಸ್ ಲೈಕ್ ಟ್ರೆಂಡ್ಸ್, ಅಕಾರ್ಡಿಂಗ್ ಟು ಟ್ರೆಂಡ್ಸ್ ಚೇಂಜ್ ಮಾಡ್ಕೊತ ಇರ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕೀ ಟೆಕ್ನಾಲಜಿ ಇನ್ ಸಪ್ಲೈ ಚೈನ್ ಅಂತ, ಓಕೆನಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಇನ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್. ಸೊ ಕಾನ್ಸೆಪ್ಟ್ಸ್ ಇನ್ ಏನು ಕಾನ್ಸೆಪ್ಟ್ಸ್, ಕೆಲವೊಂದು ವರ್ಡಿಂಗ್ಸ್ ಬರುತ್ತೆ, ಕೆಲವೊಂದು ಕಾನ್ಸೆಪ್ಟ್ಸ್ ಬರುತ್ತೆ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸಲ್ಲಿ. ಹಾಗಂದರೆ ಏನು ಅಂತ ಕೆಲವೊಂದು ಇರುತ್ತೆ, ನೋಡೋಣ ಕಾನ್ಸೆಪ್ಟ್ಸ್. ಫಸ್ಟ್ ಬಿಲ್ ಆಫ್ ಲ್ಯಾಡಿಂಗ್. ಬಿಲ್ ಆಫ್ ಲ್ಯಾಡಿಂಗ್ ಅಂದರೆ ಏನು ಅಂತ. ಸೊ ಬಿಲ್ ಆಫ್ ಲ್ಯಾಡಿಂಗ್ ಅಂದರೆ ಅದು ಒಂಥರ ಇನ್ವಾಯ್ಸ್ ಕಾಪಿ ಥರ ಇರುತ್ತೆ, ಓಕೆ. ದಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಇನ್ವಾಯ್ಸ್ ಕಾಪಿ, ಬಟ್ ಯಾರು ಗೂಡ್ಸ್ ರಿಸೀವ್ ಮಾಡಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ನೇಮು. ಆ್ಯಂಡ್ ಮತ್ತು ಫ್ರೈಟ್ ಚಾರ್ಜಸ್ ಏನೇನೋ ಪೇ ಮಾಡಬೇಕಿರುತ್ತೆ ನಾವು ಅದಕ್ಕೆ ಬಿಲ್ ಆಫ್ ಲ್ಯಾಡಿಂಗಲ್ಲಿ, ಓಕೆ. ನೀವು ಒಂದು ಸತಿ ಗೂಗಲಲ್ಲಿ ಸರ್ಚ್ ಮಾಡಿ ಬಿಲ್ ಆಫ್ ಲ್ಯಾಡಿಂಗ್ ಅಂತ ನಿಮಗೆ ಇಮೇಜಸ್ ನೋಡಿ. ಸೊ ಅದರೊಳಗೆ ನಿಮಗೆ ಗೊತ್ತಾಗುತ್ತೆ ಬಿಲ್ ಆಫ್ ಲ್ಯಾಡಿಂಗ್ ಅಂದರೆ ಏನು, ಯಾರಿಂದ ಬಂದಿದೆ, ಯಾರಿಗೆ ಗೂಡ್ಸ್ ಸೆಲ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಅದರೊಳಗೆ ಕೊಟ್ಟಿರುತ್ತೆ. ಸೊ ಅದು ಒನ್ ಆಫ್ ದ ಕಾನ್ಸೆಪ್ಟ್ಸ್. ಇದು ಬಿಲ್ ಆಫ್ ಲ್ಯಾಡಿಂಗ್ ಅಂದರೆ ಈ ಲಾಜಿಸ್ಟಿಕ್ಸಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಫ್ರೀ ಆನ್ ಬೋರ್ಡ್ ಅಂತ, ಓಕೆ. ಈಗ ಗೂಡ್ಸ್ ಫಾರ್ ಎಕ್ಸಾಂಪಲ್ ಗೂಡ್ಸ್ ಏನಾಗುತ್ತೆ, ಒನ್ ಪ್ಲೇಸ್ ಟು ಅನದರ್ ಪ್ಲೇಸಿಗೆ ರೀಚ್ ಆಗಬೇಕು ಅಂತಂದರೆ, ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಇಲ್ಲಿ ಈ ಕಂಪನಿಯಿಂದ ಈ ಕಸ್ಟಮರ್ಸಿಗೆ ರೀಚ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ವೆಹಿಕಲ್ ಬರುತ್ತೆ ಅಂದ್ಕೊಳ್ಳಿ. ಈ ವೆಹಿಕಲ್ಗೆ ಈ ಲೋಡಿಂಗ್ ಚಾರ್ಜಸ್ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡಬೇಕು. ಯಾರು ಕೊಡ್ತಾರೆ? ಕಂಪನಿ ಕೊಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ FOB ಶಿಪ್ಪಿಂಗ್, ಓಕೆ. FOB ಶಿಪ್ಪಿಂಗ್ ಅಂತ ಕರೀತಾರೆ, ಫ್ರೀ ಆನ್ ಬೋರ್ಡ್ ಶಿಪ್ಪಿಂಗ್. ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ರಿಸೀವ್ ಮಾಡ್ಕೊಂಡ್ಮೇಲೆ, ಇಲ್ಲಿ ಕಸ್ಟಮರ್ ಇರ್ತಾರೆ, ಈ ರಿಸೀವ್ ಮಾಡ್ಕೊಂಡ್ಮೇಲೆ FOB ಡೆಸ್ಟಿನೇಷನ್ ಅಂತ ಕರೀತಾರೆ. FOB ಡೆಸ್ಟಿನೇಷನ್ ಅಂತಂದರೆ ಇಲ್ಲೇನಾಗುತ್ತೆ, ಇವರು ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ತಾರೆ, ಅನ್ಲೋಡಿಂಗ್ ಕಾಸ್ಟ್ ಕೊಡ್ತಾರೆ, ಇನ್ಶೂರೆನ್ಸ್ ರಿಲೇಟೆಡ್ ಏನೇನಿದ್ರೆ ಅದನ್ನು ಪೇ ಮಾಡ್ತಾರೆ, ಓಕೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಫ್ಲೈಟ್ ಇನ್ಶೂರೆನ್ಸ್ ಅದೆಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ FOB ಡೆಸ್ಟಿನೇಷನ್. ಕಸ್ಟಮರ್ಸ್ ಪೇ ಮಾಡೋದು, ಬಯರ್ಸ್, ಓಕೆ, ಬಯರ್ಸ್ ಪೇ ಮಾಡೋದು FOB ಡೆಸ್ಟಿನೇಷನ್ ಅಂತ ಕರೀತಾರೆ. ಸೆಲ್ಲರ್ಸ್ ಮಾಡೋದು FOB ಶಿಪ್ಪಿಂಗ್. ಇವರು ಲೈಕ್ ಅನ್ಲೋಡಿಂಗ್ ಚಾರ್ಜಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇವ್ರು ಕೊಡ್ತಾರೆ. ಅನ್ಲೋಡಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ದು ಆ್ಯಂಡ್ ಇನ್ಶೂರೆನ್ಸ್, ಫ್ಲೈಟ್ ಎಲ್ಲ ಇವ್ರು ಕೊಡ್ತಾರೆ, ಓಕೆ. ದಿಸ್ ಇಸ್ ಕಾಲ್ಡ್ ಆಸ್ ಫ್ರೀ ಆನ್ ಬೋರ್ಡ್ ಅಂತ, ಓಕೆ. ಸಾರಿ, ಇಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ಇರ್ತಾರೆ ಅಂದ್ಕೊಳ್ಳಿ. ಬೈಯರ್ ಏನು ಪೇ ಮಾಡ್ತಾರಲ್ಲ ದಟ್ ಈಸ್ ಕಾಲ್ಡ್ ಆಸ್ FOB ಡೆಸ್ಟಿನೇಷನ್, ಸಾರಿ ಸೆಲ್ಲರ್, ಓಕೆ. ಬೈಯರ್ ಏನು ಇದು ಮಾಡ್ತಾರಲ್ವ ದಟ್ ಈಸ್ ಕಾಲ್ಡ್ ಆಸ್ FOB ಶಿಪ್ಪಿಂಗ್. ಸೊ ಇದು ನಾನು ರಿವರ್ಸ್ ಹೇಳಿದ್ದೆ. ಸೊ ಸೆಲ್ಲರ್ ಮಾಡೋದು FOB ಡೆಸ್ಟಿನೇಷನ್ ಅಂತ ಕರೀತಾರೆ, ಬೈಯರ್ಸ್ ಇದು ಮಾಡೋದು FOB ಶಿಪ್ಪಿಂಗ್ ಅಂತ ಹೇಳ್ತಾರೆ, ಓಕೆನಾ. ಇಂಟರ್-ಮೋಡಲ್ ಟ್ರಾನ್ಸ್ಪೋರ್ಟೇಷನ್. ಸೊ ಇಂಟರ್-ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಇಸ್ ನಥಿಂಗ್ ಬಟ್ ಮೋರ್ ದ್ಯಾನ್ ಒನ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾರೆ. ಲೈಕ್ ಟ್ರಕ್ಸ್ ಆಗಿರ್ಬೋದು, ಟ್ರೈನ್ಸ್ ಆಗಿರ್ಬೋದು, ಅಥವಾ ಏನು ಹೇಳ್ತಾರೆ ಶಿಪ್ ಅಲ್ಲಾಗಿರ್ಬೋದು. ಅಂದರೆ ಮೋರ್ ದ್ಯಾನ್ ಒನ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡೋದನ್ನ ಇಂಟರ್-ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ. ಇದು ಒನ್ ಆಫ್ ದ ಕಾನ್ಸೆಪ್ಟ್ ಅಂತ. ನೆಕ್ಸ್ಟ್ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಸರ್ವಿಸ್ ಪ್ರೊವೈಡರ್. ಸೊ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಸರ್ವಿಸ್ ಪ್ರೊವೈಡರ್ ಅಂದರೆ ಏನು ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು 1PL ಏನಂತ ತಿಳ್ಕೊಳ್ಳೋಣ. ಫಸ್ಟ್ 1PL 2PL ಅವೆಲ್ಲ ತಿಳ್ಕೊತಾ ಹೋಗೋಣ. 1PL ಅಂದರೆ 1PL ಇಸ್ ನಥಿಂಗ್ ಬಟ್ 1PL ಅಂದರೆ ಫಸ್ಟ್ ಪಾರ್ಟಿ ಬಂದ್ಬಿಟ್ಟು ಇಲ್ಲೇನಾಗುತ್ತೆ, ಕಂಪನಿ ಇರುತ್ತೆ, ಡೈರೆಕ್ಟ್ ಕಸ್ಟಮರ್ಸಿಗೆ ಸೆಲ್ ಮಾಡ್ತಾರೆ.
ಸೊ ದಿಸ್ ಇಸ್ ಓನ್ಲಿ ಒನ್ ಪಾರ್ಟಿ ಅಂತ, ಫಸ್ಟ್ ಪಾರ್ಟಿ ಲಾಜಿಸ್ಟಿಕ್ ಅಂತ. 2PL ಅಂದ್ಬಿಟ್ರೆ ಕಸ್ಟಮರ್ಸ್ ಇರ್ತಾರೆ, ಸಾರಿ ಕಂಪನಿ ಇರುತ್ತೆ. ಓಕೆ, ಕಂಪನಿ ಯಾರಿಗೆ ಕಳಿಸುತ್ತೆ ಅಂತಂದರೆ ಇಲ್ಲಿ ಒಂದು ವೆಹಿಕಲ್ ಮಾಡ್ಕೊಂಡಿರ್ತಾರೆ, ಅಂದರೆ ಲೈಕ್ ಟ್ರಕ್ಕು ಏನೋ ಒಂದು ಯೂಸ್ ಮಾಡಿರ್ತಾರೆ. ಓಕೆ, ವೆಹಿಕಲ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಸ್ಟಮರ್ಸ್ಗೆ. ಓಕೆ, ಇಲ್ಲಿ 2PL ಅಂತ ಕರೀತಾರೆ. ಇದಕ್ಕೊಂದು ಎಕ್ಸಾಂಪಲ್ ಮಿಲ್ಕ್. ದಿನ ಬೆಳಿಗ್ಗೆ ನಾವು ಕೆಲವೊಬ್ಬರ ಹತ್ರ ಮಿಲ್ಕ್ ತೊಗೊತಿರ್ತೀವಿ, ನಮ್ಮ ಶಾಪ್ ಕೆಲವರು ಅವರೇ ಡೈರೆಕ್ಟಾಗಿ ಅವ್ರ ಮನೆಯಿಂದನೇ ಕೌ ಮಿಲ್ಕ್ನ ನಮಗೆ ತಂದು ಕೊಡ್ತಾರೆ, ಹೌದಾ? ಸೊ ಅವ್ರು ಏನು ಮಾಡ್ತಾರೆ, ಅವರು ಅಲ್ಲಿ ತೊಗೋತಾರೆ, ನಮಗೆ ತಂದು ಕೊಡ್ತಾರೆ. ಇಲ್ಲಿ ಯಾರೂ ಇನ್ವಾಲ್ವ್ ಇರೋಲ್ಲ. ಸೊ ನಮಗೆ ಅದೇನಂತ ಹೇಳ್ತಾರೆ 1PL ಅಂತ ಕರೀತಾರೆ. 2PL ಅಂತಂದರೆ ಕಂಪನಿ ಏನು ಮಾಡುತ್ತೆ, ಒಂದು ದೊಡ್ಡ ವೆಹಿಕಲ್ಸ್, ಇವಾಗ ಫಾರ್ ಎಕ್ಸಾಂಪಲ್ ನಂದಿನಿ ಮಿಲ್ಕ್ ಆಗಿರ್ಬೋದು, ಒಂದು ಟ್ಯಾಂಕರ್ಸಲ್ಲಿ ಮಿಲ್ಕ್ ವ್ಯಾನ್ ಅಂತ ನೋಡ್ತಾ ಇರ್ತೀವಿ ನಾವು. ಸೊ ಅವ್ರು ಕಳಿಸ್ತಾ ಇರ್ತಾರೆ, ದಟ್ ಈಸ್ ಕಾಲ್ಡ್ ಎಸ್ 2PL. 3PL ಅಂದರೆ ಏನು? 3PL ಏನು ಮಾಡ್ತಾರೆ, ಒಂದು ಕಂಪನಿ ಇರುತ್ತೆ, ಆ್ಯಂಡ್ ವೆಹಿಕಲ್ ಇರುತ್ತೆ, ಆಮೇಲೆ ವೇರ್ ಹೌಸಿಂಗ್ ಇರುತ್ತೆ, ಸ್ವಲ್ಪ ವೇರ್ ಹೌಸ್ ಮಾಡಿ ಅಥವಾ ಪ್ಯಾಕೇಜಿಂಗ್ ಮಾಡ್ತಾರೆ. ಓಕೆ, ಅದನ್ನು ಸ್ಟೋರ್ ಮಾಡಿಬಿಟ್ಟು ನೆಕ್ಸ್ಟ್ ಕನ್ಸ್ಯೂಮರ್ಸ್ಗೆ ಕೊಡ್ತಾರೆ. ಸೊ ಇಲ್ಲಿ ಒಂದು 3PL. ಓಕೆ, ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತ. ನೆಕ್ಸ್ಟ್ 4PL ಅಂದರೆ ಏನು ಅಂತ. ಸೊ ಒಂದು ಕಂಪನಿ ಇರುತ್ತೆ, ಈ ವೆಹಿಕಲ್ ಇರುತ್ತೆ, ವೇರ್ ಹೌಸಿಂಗ್ ಪ್ಯಾಕೇಜಿಂಗ್ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಅಂದರೆ ಡಿಮಾಂಡ್ ಫೋರ್ಕಾಸ್ಟಿಂಗು ಡಿಮಾಂಡ್ ಕೂಡ ಹೇಳ್ತಾರೆ. ಇಷ್ಟಿಷ್ಟು ಡಿಮಾಂಡ್ ಇದೆ, ನಾಳೆ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು 100 ಪ್ಯಾಕೆಟ್ಸ್ ಆಫ್ ಮಿಲ್ಕ್ ಬೇಕಂದರೆ ನಾಳೆ 200 ಪ್ಯಾಕೆಟ್ಸ್ ಮಿಲ್ಕ್ ಬೇಕು, ಬಿಕಾಸ್ ಡಿಮಾಂಡ್ ಜಾಸ್ತಿ ಆಗಿದೆ ಅಂತ. ಸೊ ಇವರು ಇವ್ರು ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ಸ್ಯೂಮರ್ಸ್ ಫೈನಲ್ ಆಗಿ ರೀಚ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ 4PL. ಓಕೆನಾ, ಒನ್ ಪರ್ಸನ್ ಸೊ ಒಂದು ಟ್ರಾನ್ಸ್ಪೋರ್ಟಿಂಗ್ ಮೂಡಿರುತ್ತೆ, ಅದು ಸ್ಟೋರೇಜು ಮಾಡುತ್ತೆ, ಆ್ಯಂಡ್ ಡಿಮಾಂಡ್ ಎಷ್ಟಿದೆ ಅಂತಲೂ ವಾಪಸ್ ಹೇಳ್ತಾರೆ, ಆ್ಯಂಡ್ ನೆಕ್ಸ್ಟ್ ಫೈನಲಿ ಕನ್ಸ್ಯೂಮರ್ಸ್ಗೆ ರೀಚ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಆ್ಯಂಡ್ ನೆಕ್ಸ್ಟ್ FPL ಅಂತಲೂ ಬರುತ್ತೆ. ಇದೆಲ್ಲ ಪ್ರಾಸೆಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಅದು ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ರೀಚ್ ಮಾಡಬೇಕು ಕಸ್ಟಮರ್ಸ್, ಅದು ಒಂದು ಪಾಯಿಂಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ 5PL. ಓಕೆನಾ, ಸೊ ಇದೆಲ್ಲ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ, ಫಿಫ್ತ್ ಪಾರ್ಟಿ ಲಾಜಿಸ್ಟಿಕ್ಸ್. ಇಲ್ಲಿ ಬರೀ ಥರ್ಡ್ ಪಾರ್ಟಿ ಲಾಜಿಸ್ಟಿಕಲ್ ಸರ್ವಿಸ್ ಪ್ರೊವೈಡರ್, ಫೋರ್ತ್ ಪಾರ್ಟಿ ಲಾಜಿಸ್ಟಿಕಲ್ ಸರ್ವಿಸ್ ಪ್ರೊವೈಡರ್ ಅಷ್ಟು ಮಾತ್ರ ನಾವು ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ಐ ಹೋಪ್ ನನಗೆ 3PL 4PL ನಿಮಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಯೂನಿಟೈಸೇಷನ್ ಆ್ಯಂಡ್ ಕಂಟೈನರೈಸೇಷನ್ ಅಂತ. ಸೊ ಇವಾಗ ನೀವು ಒಂದ್ಸತಿ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ಯೂನಿಟ್ ವೈಸಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ, ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತಿರ್ತೀವಿ, ದೊಡ್ಡ ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಯೂನಿಟ್ ವೈಸಲ್ಲಿ ಅವರು ಗೂಡ್ಸ್ನ ಸ್ಟೋರ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ ಟ್ರಕ್ಕಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಯೂನಿಟೈಸೇಷನ್. ಕೆಲವೊಂದು ಸತಿ ಕಂಟೈನರ್ಸ್, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮಿಲ್ಕ್ ಆಗಿರ್ಬೋದು, ಆ ಥರದ್ದು ದೊಡ್ಡ ಕಂಟೈನರ್ಸಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ ಗೂಡ್ಸ್ನ, ಹೌದಾ? ದಟ್ ಈಸ್ ಕಾಲ್ಡ್ ಆಸ್ ಕಂಟೈನರೈಸೇಷನ್ ಅಂತ. ನೀವು ಒಂದ್ಸತಿ ಗೂಗಲಲ್ಲಿ ಸರ್ಚ್ ಮಾಡಿ ಇದು ಏನು ಯಾವ ಥರ ಇರುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಓಕೆನಾ, ನೆಕ್ಸ್ಟ್ ವೇರ್ ಹೌಸಿಂಗ್ ಅಂದರೆ ಆಬ್ವಿಯಸ್ಲಿ ನಮಗೆ ಗೊತ್ತು. ವೇರ್ ಹೌಸಿಂಗ್ ಅಂದರೆ ಅದೊಂದು ಸೇಫಾಗಿ ಸ್ಟೋರೇಜ್ ಮಾಡೋಕ್ಕೆ, ಫರ್ದರ್ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸ್ಟೋರ್ ಮಾಡೋಕ್ಕೆ, ಅದಕ್ಕೆಲ್ಲ ನಾವು ಯೂಸ್ ಮಾಡೋದನ್ನು ನಾವು ವೇರ್ ಹೌಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಾಕಿಂಗ್ ಅಂದರೆ ಏನು? ಸೊ ಇವಾಗ ನಮಗೆ ಫಿಫೋ ಅಂತ ನಾವು ಕಲ್ತಿರ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತ. ಓಕೆ, ಈಗ ನಾವು ವೇರ್ ಹೌಸಲ್ಲಿ ನಾವೆಲ್ಲ ಸ್ಟಾಕ್ನ ಸ್ಟೋರ್ ಮಾಡಿದ ಮೇಲೆ ನಾವು ಫಿಫೋ ಮೆಥಡಲ್ಲಿ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್. ಬಿಕಾಸ್ ಫರ್ದರ್ ಏನಾರ ಡ್ಯಾಮೇಜ್ ಆಗಬಾರ್ದು ಏನು ಅಂತಂದು ಅವಾಗಿಂದವಾಗೆ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಬಂದಿರೋದನ್ನ ಕಳಿಸ್ತೀವಿ. ಓಕೆನಾ, ಸೊ ಹಾಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಾಕಿಂಗ್. ಕ್ರಾಸ್ ಡಾಕಿಂಗ್ ಅಂದರೆ ಏನು ಅಂದರೆ, ಈಗ ಒಂದು ವೆಹಿಕಲ್ ಇರುತ್ತೆ. ಓಕೆ, ಈ ವೆಹಿಕಲಿಂದ ನಮಗೆ ಗೂಡ್ಸ್ ಬಂತು, ಇಲ್ಲಿ ಸ್ಟೋರೇಜ್ ಇರುತ್ತೆ. ಇಲ್ಲಿ ಏನು ಸ್ಟೋರ್ ಮಾಡಲಾರ್ದಂಗೆ, ವೇರ್ ಹೌಸಲ್ಲಿ ಸ್ಟೋರ್ ಮಾಡಲಾರ್ದಂಗೆ ಡೈರೆಕ್ಟಾಗಿ ನಾವು ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗೆ ಕಳಿಸ್ಬಿಡ್ತೀವಿ, ಲೋಡ್ ಮಾಡಿಬಿಡ್ತೀವಿ ಆ ಪ್ರಾಡಕ್ಟ್ನ. ಫ್ರಮ್ ದಿಸ್ ಲೋಡಿಂಗ್ ವೆಹಿಕಲ್ ಟು ಈ ವೆಹಿಕಲ್ನ ನಾವು ಲೋಡ್ ಮಾಡಿಬಿಡ್ತೀವಿ. ಓಕೆ, ಇಲ್ಲಿ ವೇರ್ ಹೌಸಿಂಗ್ ಕಳಿಸ್ಲಾರ್ದ ಹಾಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಡಾಕಿಂಗ್ ಅಂತ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಡಾಕಿಂಗ್. ನೆಕ್ಸ್ಟ್ ಗೂಡ್ಸ್ ರಿಸೀವ್ಡ್ ನೋಟ್. ನಮಗಾಗಲೇ ಗೊತ್ತಿರುತ್ತೆ, ಗೂಡ್ಸ್ ರಿಸೀವ್ ಮಾಡಿದ ಮೇಲೆ ಒಂದು ನೋಟ್ ಕೊಡ್ತಾರೆ. ಅದು ಒಂದು ವೇರ್ ಹೌಸಿಗೆ ರಿಸೀವ್ ಆದಮೇಲೆ ಆಗಿರ್ಬೋದು, ಅಥವಾ ಕನ್ಸ್ಯೂಮರ್ಸ್ಗೆ ನಾವು ಕೊಟ್ಟಾಗ ಆಗಿರ್ಬೋದು, ಒಂದು ಗೂಡ್ಸ್ ರಿಸೀವ್ ನೋಟ್ ಅಂತ ಕೊಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಗೂಡ್ಸ್ ರಿಸೀವ್ ನೋಟ್. ಆ್ಯಂಡ್ ಇಂಟರ್ ಟ್ರಾನ್ಸ್ಫರ್ ನೋಟ್ ಅಂತ. ಸೊ ಫೈನಲ್ ಕನ್ಸ್ಯೂಮರ್ಸಿಗೆ ರೀಚ್ ಆಗದಿರೋ ಥರ ಮಧ್ಯದಲ್ಲೇ ಇಲ್ಲೇ, ಫಾರ್ ಎಕ್ಸಾಂಪಲ್ ವೇರ್ ಹೌಸಿಂದ ರಿಟೇಲರ್ಗೆ ಹೋಗ್ತಿರುತ್ತೆ, ಹೌದಾ? ಆ ಥರದ್ದನ್ನು ನಾವೇನಂತ ಕರಿತೀವಿ, ಇಂಟರ್ ಟ್ರಾನ್ಸ್ಫರ್ ನೋಟ್ಸ್ ಅಂತ ಕರಿತೀವಿ. ಓಕೆ,
ಕನ್ಸ್ಯೂಮರ್ಸಿಗೆ ಬಿಟ್ಟು ಇನ್ನು ಒಳಗೆ ಮುಂಚೆ ಪ್ರಾಸೆಸಲ್ಲಿ ಏನೇನು ಟ್ರಾನ್ಸ್ಫರ್ ಆಗ್ತಿರುತ್ತಲ್ಲ ಗೂಡ್ಸ್, ಸೊ ದಟ್ ಈಸ್ ಕಾಲ್ಡ್ ಎಸ್ ಇಂಟರ್ ಟ್ರಾನ್ಸ್ಫರ್ ನೋಡ್ಸ್. ಓಕೆ, ವೆಂಡರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ನಾನು ಮುಂಚೆನೇ ಹೇಳಿದೆ, ಅಲ್ಲಿ ಒಂದು ಮುಂಚೆ ಬಂದಿತ್ತು ವೆಂಡರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ. ಫಾರ್ ಎಕ್ಸಾಂಪಲ್, ರೀಟೇಲರ್ಗೆ ಮತ್ತು ಸಪ್ಲೈಯರ್ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್, ದಟ್ ಈಸ್ ಕಾಲ್ಡ್ ಎಸ್ ವೆಂಡರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ನಾವು ಬೇರೆ ಸ್ಟೇಟಿಗೆ ನಾವು ಸೆಲ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಕರ್ನಾಟಕದಿಂದ ಬೇರೆ ತೆಲಂಗಾಣಗೆ. ಸೊ ಆ ರಿಲೇಷನ್ಶಿಪ್ ಬಿಲ್ಡ್ ಏನಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಎಸ್ ವೆಂಡರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಿಟ್ವೀನ್ ದ ಸಪ್ಲೈಯರ್ ಆ್ಯಂಡ್ ದ ರಿಟೇಲರ್. ಓಕೆ, ವೆಂಡರ್ ಮ್ಯಾನೇಜ್ಡ್ ಇನ್ವೆಂಟರಿ ಅಂತ. ಕೆಲವೊಂದು ಸಲ ಏನಾಗುತ್ತೆ, ಇವಾಗ ನಾವು ಯಾವುದೋ ಒಂದು ಶಾಪ್ ಇರುತ್ತೆ ಅಂದ್ಕೊಳ್ಳಿ, ಈ ಶಾಪಿಗೆ ನಾವು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀವಿ. ಸೊ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಇವನ ಹತ್ರ ಮಟೀರಿಯಲ್ಸ್ ಇರಲ್ಲ, ಇವ್ರ ಹತ್ರ ಏನಿರುತ್ತೆ ಜಸ್ಟ್ ಸ್ಯಾಂಪಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಏನೋ ಒಂದು ಹಾರ್ಡ್ವೇರ್ ಲೈಕ್ ಟೀ ಕುಡ್, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಡೋರ್, ಹೊಸ ಮನೆ ಕಟ್ಸ್ತಾ ಇದ್ದೀವಿ, ನಮಗೆ ಮೇನ್ ಮನೆ ಡೋರ್ ಬೇಕು ಅಂತ ಅಂದ್ಕೊಳ್ಳಿ. ಓಕೆ, ನಾವೇನು ಮಾಡ್ತೀವಿ, ನಾನು ಒಂದು ಶಾಪ್ ಇಟ್ಕೊಂಡಿರ್ತಾನೆ, ಜಸ್ಟ್ ಟೈಪ್ಸ್ ಆಫ್ ವುಡ್ಸ್ ಇರುತ್ತೆ ಇವನ ಹತ್ರ ಎಲ್ಲ ನಾವು ಕ್ಯಾಟ್ಲಾಗ್ಸಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಇವನ ಹತ್ರ ಇರಲ್ಲ. ಜಸ್ಟ್ ಏನಿರುತ್ತೆ, ಟೈಪ್ಸ್ ಆಫ್ ವುಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ವುಡ್ಡು ಈ 1 2 3 4 ನಾನು ಏನನ್ನ ಈ ಸೆಕೆಂಡ್ ವುಡ್ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನಾನು ಕೊಟ್ಟಿರೋ ಆರ್ಡರ್ ಪ್ರಕಾರ ಇವನು ಕಂಪನಿ ಕೈಲಿ ಮಾಡಿಸ್ಕೊಡ್ತಾನೆ. ಸೊ ಇವನ ಹತ್ರ ಗೂಡ್ಸ್ ಇರಲ್ಲ. ಸೊ ಇಲ್ಲಿ ಯಾರ ಹತ್ರ ಇರುತ್ತೆ, ವೆಂಡರ್ ಹತ್ರ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವೆಂಡರ್ ಮ್ಯಾನೇಜ್ಡ್ ಇನ್ವೆಂಟ್ರಿ. ಇವಂದು ಜಸ್ಟ್ ಆರ್ಡರ್ ತೊಗೊಳ್ಳೋದು ಕೆಲಸ, ಇವಂದು ಆರ್ಡರ್ ತೊಗೊಳ್ಳೋದು ಕೆಲಸ, ಸ್ಯಾಂಪಲ್ ಸೋರ್ಸೋದು ಕೆಲಸ ಅಷ್ಟೇ. ಬಟ್ ಫೈನಲ್ ಆಗಿ ಯಾರು ಮ್ಯಾನೇಜ್ ಮಾಡ್ತಿರ್ತಾರೆ ಪ್ರತಿಯೊಂದು ಸೇಲ್ಸ್ನ ಅಂತಂದರೆ ಕಂಪನಿ ಅಂತ. ಸೊ ದಟ್ ಈಸ್ ಕಾಲ್ಡ್ ಆಸ್ ವೆಂಡರ್ ಮ್ಯಾನೇಜ್ಡ್ ಇನ್ವೆಂಟರಿ. ನೆಕ್ಸ್ಟ್, ಆರ್ಡರ್ ಫಿಲ್ ರೇಟ್ ಅಂತ. ಸೊ ಆರ್ಡರ್ ಫಿಲ್ ರೇಟ್ ಇಸ್ ನಥಿಂಗ್ ಬಟ್, ಈಗ ಕಸ್ಟಮರ್ಸ್ ಆರ್ಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಸ್ಟಮರ್ 100 ಆರ್ಡರ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಈಗ ಫಸ್ಟ್ ಇವರು 95 ಅಷ್ಟು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಸೆಲ್ ಮಾಡಿದ್ದಾರೆ, 95 ಡಿಮ್ಯಾಂಡ್ ರೀಚ್ ಆಗಿದೆ ಅಂದ್ಕೊಳ್ರಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆರ್ಡರ್ ಫಿಲ್ ರೇಟ್. ಅವ್ರು ಎಷ್ಟು ಆರ್ಡರ್ ಮಾಡಿದ್ದಾರೆ, ಇವ್ರು ಎಷ್ಟು ಫಿಲ್ ಮಾಡಿದ್ದಾರೆ ಆರ್ಡರ್ನ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆರ್ಡರ್ ಫಿಲ್ ರೇಟ್ ಅಂತ. ಓಕೆನಾ. ನೆಕ್ಸ್ಟ್, ಲೀಡ್ ಟೈಮ್ ಅಂದರೆ ಏನು? ಸೊ ಲೀಡ್ ಟೈಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೆಲಿವರಿ ಟೈಮ್ ಅಂತ. ಸೊ ಏನಂದರೆ, ಲೀಡ್ ಟೈಮ್ ಇಸ್ ನಥಿಂಗ್ ಬಟ್, ಇವಾಗ ನಾನು ಯಾವಾಗ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ನಮಗೆ ಯಾವಾಗ ಕನ್ಸ್ಯೂಮರ್ಸ್ಗೆ ಆ ಪ್ರಾಡಕ್ಟ್ ರೀಚ್ ಆಗುತ್ತೆ, ಈ ಮಧ್ಯದಲ್ಲಿ ಏನು ಟೈಮ್ ಇರುತ್ತಲ್ವಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಲೀಡ್ ಟೈಮ್ ಅಂತ. ಓಕೆ, ಆರ್ಡರ್ ಪ್ಲೇಸ್ ಮಾಡಿದಾಗಿಂದ ಡೆಲಿವರಿ ಆಗೋವರೆಗೂ ದಟ್ ಈಸ್ ಕಾಲ್ಡ್ ಆಸ್ ಲೀಡ್ ಟೈಮ್ ಅಂತ ಕರೀತಾರೆ. ಈ ಇನ್ ಬಿಟ್ವೀನ್ ಏನು ಇರುತ್ತಲ್ವ, ದಟ್ ಈಸ್ ಕಾಲ್ಡ್ ಆಸ್ ಲೀಡ್ ಟೈಮ್ ಅಂತ. ಓಕೆ, ನೆಕ್ಸ್ಟ್, ಇನ್ವೆಂಟರಿ ವೆಲಾಸಿಟಿ. ಸೊ ಇನ್ವೆಂಟರಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಸೊ ಡಿಮಾಂಡ್ ಎಷ್ಟಿದೆ. ಓಕೆ, ಒಂದು ಪ್ರಾಡಕ್ಟ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗಿಂದ ಕಸ್ಟಮರ್ಸಿಗೆ ರೀಚ್ ಆಗೋರಿಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ. ಸ್ಪೀಡ್ ಜಾಸ್ತಿ, ಕಮ್ಮಿ ಸ್ಪೀಡ್ ತೊಗೊಂಡು ಕಮ್ಮಿ ಟೈಮಲ್ಲೇ ಅವ್ರು ಕಸ್ಟಮರಿಗೆ ರೀಚ್ ಆಗ್ತಿದೆ ಅಂತಂದರೆ ನಾವು ಅವಾಗ ಅದನ್ನು ಹೈ ಇನ್ವೆಂಟ್ರಿ ವೆಲಾಸಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದೆನಾ? ಕಮ್ಮಿ ಟೈಮಲ್ಲೇ ನಾವು ರೀಚ್ ಮಾಡಿಸ್ತಿದ್ದೀವಿ ಅಂತಂದರೆ ಅದನ್ನು ನಾವು ಗುಡ್ ಹೈ ಇನ್ವೆಂಟ್ರಿ ವೆಲಾಸಿಟಿ ಅಂತ. ಜಾಸ್ತಿ ಟೈಮ್ ಹಿಡಿತಿದೆ ನಾವು ಒಂದು ಕಸ್ಟಮರ್ಸಿಂದ ರೀಚ್ ಮಾಡೋಕ್ಕೆ ಗೂಡ್ಸ್ ಅಂತೆ, ಅವಾಗ ಲೋ ಇನ್ವೆಂಟರಿ ವೆಲಾಸಿಟಿ ಅಂದರೆ ಸ್ಪೀಡ್ ಕಮ್ಮಿ ಇದೆ ಇನ್ವೆಂಟ್ರಿ ವೆಲಾಸಿಟಿದು ಅಂತ. ಓಕೆನಾ. ನೆಕ್ಸ್ಟ್, ರಿವರ್ಸ್ ಲಾಜಿಸ್ಟಿಕ್ಸ್ ಅಂತ. ರಿವರ್ಸ್ ಲಾಜಿಸ್ಟಿಕ್ಸ್ ಅಂದರೆ ಏನು? ಸೊ ಕೆಲವೊಂದು ಸತಿ ನಮಗೆ ತೊಗೊಂಡಿರೋ ಪ್ರಾಡಕ್ಟ್ ನಮ್ಗೆ ಇಷ್ಟ ಆಗಿರಲ್ಲ, ಸೊ ನಾವು ಅದನ್ನು ರಿಟರ್ನ್ ಮಾಡ್ತಿರ್ತೀವಿ ಅಥವಾ ರೀಪ್ಲೇಸ್ ಮಾಡ್ತಿರ್ತೀವಿ. ಸೊ ಕನ್ಸ್ಯೂಮರಿಂದ ನಾವು ಪ್ರೊಡ್ಯೂಸರ್ಸಿಗೆ ಅದನ್ನು ನಾವು ಕಳಿಸ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಲಾಜಿಸ್ಟಿಕ್ಸ್. ಓಕೆ, ಇವಾಗ ನಾವು ಏನಾರು ಆರ್ಡರ್ ಮಾಡಿರ್ತೀವಿ, ನಾವು ರಿಟರ್ನ್ ಮಾಡಬೇಕು ಅಂತಂದರೆ ಮತ್ತೆ ಒಂದು ಅಮೆಝಾನ್ ಆರ್ಡರ್ ತೊಗೊಂಡವ್ರು ಬಂದು ಕಲೆಕ್ಟ್ ಮಾಡ್ಕೊತಾರೆ ನೋಡಿ. ಸೊ ಅಗೇನ್ ಅಲ್ಲಿಂದ ಅಲ್ಲಿಗೆ ರೀಚ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಲಾಜಿಸ್ಟಿಕ್ಸ್. ಸೊ ಇವೆಲ್ಲ ಏನಂತಾರೆ, ಕಾನ್ಸೆಪ್ಟ್ಸ್ ಯೂಸ್ಡ್ ಇನ್ ದ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್. ಸೊ ಇದು ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್. ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಕಮೆಂಟ್ ಮಾಡ್ಬೋದು. ಆ್ಯಂಡ್ MCQs ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ID ಇರುತ್ತೆ, ಅದಕ್ಕೆ ಕೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು.